ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲಾ ಧರ್ಮದವರು ಇದು ಏರ್ಸೋವರಿಗೆ ಯಾರು ಊಟ ಮಾಡೋದಿಲ್ಲ, ದನ ಕರುಗಳು ಹೊರಗೆ ಬಿಡೋದಿಲ್ಲ, ಹೆಣ್ಮಕ್ಳು ಹೊರಗೆ ಬರೋದಿಲ್ಲ. ಇದು ಏರ್ಸುವ ನಂತರ ಎಲ್ಲರೂ ಬಂದು ಪೂಜೆ ಆದ ನಂತರ ಎಲ್ಲರೂ ಬಂದು ಸೀರೆ, ಉಡಕ್ಕಿ ಮತ್ತು ಹೂವಿನ ಹಾರು, ಬಳಿ ಹಾಗೆ ದೇವಿ ವಿಜೃಂಭಣೆಯಿಂದ ಆಚರಿಸ್ತಾರ. ರಣಗಂಬ ಅಂತಂದ್ರೆ ನಾವು ವಿಜಯೋತ್ಸವವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ ಈ ಊರಿನ ಜನರೆಲ್ಲ. ಇದು 2ನೇ ದಿವಸಕ್ಕೆ ನಾವು ಇದು ಆಚರಣೆ ಮಾಡ್ತೀವಿ. ಮತ್ತು ಹುಣ್ಣಿಯಲ್ಲಿ ನಮ್ಮ ರಣಗಂಬ ಅಂದ್ರೆ ಒಂದು ದೊಡ್ಡ ಗಿಡ, 2 ಗಿಡವನ್ನು ಜಾಯಿಂಟ್ ಮಾಡಿ ಸುಮಾರು 60 ಫೀಟ್ ವರೆಗೂ ಇರುತ್ತೆ. ಅದು 2 ನಾವು ಹುಣ್ಣಿ ದಿವಸ ಕೆರೆಯಲ್ಲಿ ಬಿಟ್ಟು ನಮ್ಮ ಊರಿನ ಕೆರೆಯಲ್ಲಿ ಇಡ್ತೇವೆ, ನೀರಲ್ಲಿ ಇಡ್ತೇವೆ. ಅದು ಅವತ್ತಿನ ದಿವಸ ಹುಣ್ಣಿ ದಿವಸ ಎಲ್ಲರೂ ಊರ್ ಜನ ಸೇರಿ ಇಲ್ಲಿ ತಂದು ನಾವು ಊರಲ್ಲಿ ನಾವು ಏನು ಏರಿಸಬೇಕು ಆ ಸ್ಥಳದಲ್ಲಿ ಬಿಡ್ತಾರೆ. ಮತ್ತೆ ಯುಗಾದಿ ನಂತರ ಮತ್ತೆ ಒಯ್ದು ಮತ್ತೆ ಕೆರೆಯಲ್ಲೇ ಬಿಡ್ತೇವೆ ನಾವು. ಮತ್ತೆ ಇದು ಇವತ್ತು ವೈಶಿಷ್ಟಿಕ ಈ ಭಾಗಕ್ಕೆ ಈ ತರ ಎಲ್ಲೂ ಹಬ್ಬ ಇರೋದಿಲ್ಲ. ಇದೇ ಬಹಳ ಬಹಳ ವೈಶಿಷ್ಟವಾದ ಹಬ್ಬ. ಇದನ್ನು ಎತ್ತಲು ಯಾರಿಂದೂ ಸಾಧ್ಯ ಆಗಲ್ಲ. ನಮ್ಮಲ್ಲಿ ನಮ್ಮ ಊರ್ ಜನ ಅದು ಟೆಕ್ನಿಕ್ ಇದೆ, ಅದು ಎಲ್ಲ ಸೇರಿ ಪರಂಪರೆಯಿಂದ ನಡ್ಕೋತಾ ಬಂದಿದ್ದಾರೆ. ಮತ್ತು ತಲಾಂತರದಿಂದ ನಮ್ಮ ಪೀಳಿಗೆನೇ ಬೆಳೀತಾ ಬಂದಿದೆ. ನಾವು ಸಣ್ಣ ಮಾಡ್ಬೇಕಂದ್ರೂ ಊರ್ ಜನ ಕೇಳೋದಿಲ್ಲ, ದೊಡ್ಡದೇನೆ ತುಂಬಾ ಏರಿಸ್ತಾ ಇದ್ದೇವೆ. ಸುಮಾರು 70 ಫೀಟ್ ಉದ್ದ ಇರ್ಬೋದು, ಅಗಲನ್ಕಿ ದೊಡ್ಡ ಬುಡ ಇರುತ್ತೆ. ಅದು ನಾವು ಒಂದ್ ಸಲ ತಂದ್ರೆ ಒಂದು 10-12 ವರ್ಷ ಹೋಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.